ನಮಸ್ಕಾರ ಸ್ನೇಹಿತರೆ, ನಾವು ಈ ಒಂದು ವಿಡಿಯೋದಲ್ಲಿ ಕೆಸೆಟ್ 2026ಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡಿಸ್ಕಸನ್ನು ಮಾಡೋಣ. ನೋಡಿ, ಕೆಸೆಟ್ಗೆ ಅರ್ಜಿ ಸಲ್ಲಿಸಿದಂಥ ಎಲ್ಲ ಅಭ್ಯರ್ಥಿಗಳು ಅಂದರೆ ಎಲ್ಲ ವಿಷಯದ ಅಭ್ಯರ್ಥಿಗಳು ಕಾಮನ್ ಆಗಿ ನೀವು GK ಪೇಪರ್ನ ಬರೀಲೇಬೇಕು ಮತ್ತು ಓದಲೇಬೇಕು. ಹಾಗೆ ಈ ಒಂದು GK ಪೇಪರ್ ಹೆಂಗಂದರೆ ನಿಮ್ಮ ಸೋಲು ಮತ್ತು ಗೆಲುವನ್ನು ಅದು ನಿರ್ಧಾರ ಮಾಡುತ್ತೆ. ಯಾವ ರೀತಿ ಅಂದರೆ ನೀವು ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್ನಲ್ಲಿ ಎಷ್ಟಂತ ಸ್ಕೋರ್ ಮಾಡ್ತೀರಿ, ಅದರ ಜೊತೆಗೆ GK ಪೇಪರ್ನಲ್ಲಿ ಒಂದು ಒಳ್ಳೆ ಸ್ಕೋರ್ ಮಾಡ್ಕೊಂಡ್ರಿ ಅಂದರೆ ಎರಡೂ ಪತ್ರಿಕೆಗಳು ಸೇರ್ಕೊಂಡು ಒಂದು ಒಳ್ಳೆ ಸ್ಕೋರ್ ಆಯಿತು ಅಂತಂದರೆ ನೀವು ಕೆಸೆಟನ್ನು ಕ್ಲಿಯರ್ ಮಾಡ್ಕೊಳ್ತೀರಿ. ಆ ಕಾರಣದಿಂದಾಗಿ ನಾನು ಈ ಒಂದು ವಿಡಿಯೋದಲ್ಲಿ ಅದನ್ನು ಯಾವ ರೀತಿಯಾಗಿ ಓದ್ಕೊಳ್ಬೇಕು, ಜೊತೆಗೆ ಇಲ್ಲಿ ನೋಡಿ ಕೆಸೆಟ್ಗಾಗಿಯೇ ಇಲ್ಲೊಂದು ಕೆಸೆಟ್ ಪರೀಕ್ಷಾ ಕೈಪಿಡಿ ಇದೆ. ಸೊ ಇದ್ರ ಬಗ್ಗೆ ನಾನು ಒಂದಷ್ಟು ಪರಿಚಯವನ್ನು ಮಾಡಿಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ತಾವಿಲ್ಲಿ ನೋಡ್ಬೋದು ಕೆಸೆಟ್ ಪರೀಕ್ಷಾ ಕೈಪಿಡಿ ಅಂದರೆ ಈ ಒಂದು ಪುಸ್ತಕವು ಕೆಸೆಟ್ ಪೇಪರ್ 1ಗೆ ಸಂಬಂಧಪಟ್ಟಿದೆ. ಅಂದರೆ ಕೆಸೆಟ್ ಪೇಪರ್ 1 ಒಟ್ಟಾರೆಯಾಗಿ 10 ಯೂನಿಟ್ಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಅಂದರೆ ಕೆಸೆಟ್ ಸಿಲೆಬಸ್ನಲ್ಲಿ ಒಟ್ಟು 10 ಘಟಕಗಳಿದ್ದಾವೆ. ಆ 10 ಘಟಕಗಳನ್ನು ಈ ಒಂದು ಪುಸ್ತಕದಲ್ಲಿ ಸೂಕ್ತವಾದಂಥ ವಿವರಣೆಗಳೊಂದಿಗೆ ರಚನೆಯನ್ನು ಮಾಡಲಾಗಿದೆ. ಜೊತೆಗೆ 10 ಘಟಕಗಳು ಮುಗಿದ ನಂತರ ಒಟ್ಟು 300 ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಕೂಡ ನೀಡಲಾಗಿರ್ತಕ್ಕಂಥದ್ದು. ಅಂದರೆ ಈ ಪುಸ್ತಕ ಒಳಗೊಂಡಿರ್ತಕ್ಕಂಥ ವಿಚಾರ ಏನೇನು ಅಂತಂದರೆ 10 ಘಟಕಗಳ ವಿವರಣೆ, ಜೊತೆಗೆ ಈ ಒಂದು ಘಟಕಗಳಿಗೆ ಸಂಬಂಧಪಟ್ಟಂತೆ 300 ಮಾದರಿ ಪ್ರಶ್ನೋತ್ತರಗಳನ್ನು ಅಂದರೆ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ನೀಡಲಾಗಿರ್ತಕ್ಕಂಥದ್ದು. ತಾವಿಲ್ಲಿ ನೋಡ್ಬೋದು ಪುಸ್ತಕ ಯಾವ ರೀತಿ ಇದೆ ಅನ್ನೋದನ್ನು ಒಂದು ಸ್ವಲ್ಪ ಸ್ಯಾಂಪಲ್ ತೋರಿಸ್ತೀನಿ. ಆರಂಭದಲ್ಲಿ ಏನು ಮಾಡಲಾಗಿದೆ ಅಂತಂದರೆ ಈ 10 ಯೂನಿಟ್ಗಳಂತ ಏನು ಹೇಳಿದೆ ಆ 10 ಯೂನಿಟ್ಗಳ ಸಿಲೆಬಸ್ನ ಕನ್ನಡಕ್ಕೆ ಅನುವಾದ ಮಾಡಲಾಗಿರ್ತಕ್ಕಂಥದ್ದು. ಅಂದರೆ ಅದು ನಮಗೆ ಸಿಲೆಬಸ್ ಯಾವಾಗಲೂ ಇಂಗ್ಲೀಷ್ನಲ್ಲಿ ಸಿಗುತ್ತೆ, ಕೆಲವರಿಗೆ ಅದು ಅರ್ಥ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಮೊದಲಿಗೆ ಅದನ್ನು ಕನ್ನಡದಲ್ಲಿ ಅನುವಾದ ಮಾಡಿ ತದನಂತರ ಯೂನಿಟ್ಗಳನ್ನು ಆರಂಭ ಮಾಡಿರ್ತಕ್ಕಂಥದ್ದು. ನೋಡಿ, ಕೊನೆಯದಾಗಿರ್ತಕ್ಕಂಥದ್ದು ಉನ್ನತ ಶಿಕ್ಷಣ ವ್ಯವಸ್ಥೆ ಅಂದರೆ ಒಟ್ಟು 10ನೇ ಯೂನಿಟ್ ಇದು. ಇಲ್ಲಿ ನೋಡಿ ಈ ರೀತಿಯಾಗಿ ವಿವರಣೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಅಂದರೆ ನೋಡಿ, ಘಟಕ 1 ಬೋಧನಾ ಸಾಮರ್ಥ್ಯ ಅಂದರೆ ಇಲ್ಲಿ ಬೋಧನೆಯ ಪರಿಕಲ್ಪನೆ. ಈ ರೀತಿಯಾಗಿ ಒಂದೊಂದಾಗಿ ಯೂನಿಟ್ಗಳನ್ನು ವಿವರಣೆ ಮಾಡ್ತಾ ಹೋಗಿರ್ತಕ್ಕಂಥದ್ದು. ಸೊ ಹೆಚ್ಚಿನದಾಗಿ ಇಲ್ಲೇನೋ ಹೇಳುವಂಥದ್ದೇನಿಲ್ಲ, ನಿಮಗೆ ಆಲ್ರೆಡಿ ಗೊತ್ತಿದೆ. ಏನು ಅಂತಂದರೆ ಕೆಸೆಟ್ GK ಪೇಪರ್ ಅಂತಕ್ಕಂಥದ್ದು 50 ಪ್ರಶ್ನೆಗಳನ್ನು ಒಳಗೊಂಡಿದೆ. 100 ಅಂಕಗಳನ್ನು ನೀವು ಇದರಲ್ಲಿ ಗಳಿಸ್ಬೋದು. ಯಾಕೆಂದರೆ ಒಂದು ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿದ್ರಿ ಅಂತಂದರೆ 2 ಅಂಕಗಳು ಸಿಗ್ತವೆ. ಆ ಕಾರಣದಿಂದಾಗಿ ನೀವು ಇಲ್ಲಿ 100 ಅಂಕಗಳನ್ನು ಗಳಿಸ್ಬೋದಾಗಿರುತ್ತೆ. ನಿಮ್ಮ ಸಬ್ಜೆಕ್ಟ್ನಲ್ಲಿ ನೀವು ಎಷ್ಟೇ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಸ್ಕೋರ್ ಮಾಡ್ತೀನಿ ಅಂದ್ರೂ ಕೂಡ GK ಪೇಪರ್ನು ಕೂಡ ಸ್ಕೋರ್ ಮಾಡ್ಕೊಳ್ಳೇಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಯಾಕಂದರೆ ಹೇಳೋಕ್ಕಾಗಲ್ಲ, ಕೆಲವೊಮ್ಮೆ ನಿಮ್ಮ ಸಬ್ಜೆಕ್ಟ್ ಕ್ವಶನ್ ಪೇಪರ್ ಟಫ್ ಇದ್ದು GK ಈಸಿ ಇದ್ದರೆ ಏನು ಮಾಡ್ತೀರಿ. ಸೊ ಆ ಕಾರಣದಿಂದಾಗಿ ನಾನು ಹೇಳುವಂಥದ್ದು ಏನು ಅಂತಂದರೆ ಎರಡೂ ಪೇಪರ್ಗಳನ್ನು ನೀವು ಸಮತೋಲನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಅಂದರೆ ಎರಡೂ ಕೂಡ ನೀವು ಚೆನ್ನಾಗಿ ಓದ್ಕೊಳ್ಳೇಬೇಕು. ಒಂದ್ರ ಮೇಲೇ ನೀವು ಭಾರ ಹಾಕ್ಕೊಂಡು ಅಂದರೆ ಒಂದನ್ನೇ ನೀವು ಓದ್ಕೊಂಡು ಎಕ್ಸಾಮನ್ನು ಕ್ಲಿಯರ್ ಮಾಡ್ಕೊಳ್ತೀನಿ ಅಂದರೆ ಕಷ್ಟ ಆಗುತ್ತೆ. ನೀವು ಹಿಸ್ಟ್ರಿನೋ ಎಕನಾಮಿಕ್ಸೋ ಜಿಯೋಗ್ರಫಿನೋ ಒಂದು MA ಮಾಡ್ಕೊಂಡಿರ್ತೀರಿ, ಆ ಒಂದು ವಿಷಯವನ್ನೇ ಹೆಚ್ಚಾಗಿ ಓದ್ಕೊಂಡು ಎಕ್ಸಾಮ್ಗೆ ಹೋಗಿರ್ತೀರಿ. ಒಂದು ವೇಳೆ ಅದೇನಾದರೂ ಟಫ್ ಬಂತು ಬಟ್ GK ಒಂದು ಮೀಡಿಯಮ್ ಬಂದಿತ್ತು ಕ್ವಶನ್ ಪೇಪರ್ ಅಂತಂದರೆ ಆಗ ಇಲ್ಲಿ ಆನ್ಸರ್ ಮಾಡೋಕ್ಕಾಗಲಿಲ್ಲ ಅಂತಂದರೆ GKನ ಓದಲಿಲ್ಲ ನೋಡಿ, ಓದಬೇಕಾಗಿತ್ತು ನಾನು ಅಂತ ಹಪಾಪಿಯನ್ನು ಮಾಡ್ಕೊಂಡ್ರೆ ಮುಂದೆ ಅದು ಅವಕಾಶ ಸಿಗುವಂಥದ್ದಲ್ಲ. ಯಾಕಂದರೆ ನಿಮಗೆ ಗೊತ್ತಿದೆ ಈ ಒಂದು ಕೆಸೆಟ್ನ ನಂತರವೇ ಅಸಿಸ್ಟೆಂಟ್ ಪ್ರೊಫೆಸರು ಮತ್ತು PU ಲೆಕ್ಚರರ್ ನೋಟಿಫಿಕೇಷನ್ ಆಗುತ್ತೆ. PU ಲೆಕ್ಚರರ್ಗೇನು ಕೆಸೆಟ್ದ ಅವಶ್ಯಕತೆ ಇಲ್ಲ, ಅದನ್ನು ನಾನೇನು ಇಲ್ಲಿ ಸೇರ್ಸೋಕ್ಕೆ ಹೋಗಲ್ಲ. ಸೊ ಅಸಿಸ್ಟೆಂಟ್ ಪ್ರೊಫೆಸರು ಮತ್ತು ಯೂನಿವರ್ಸಿಟಿಗಳಲ್ಲಿರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಕೆಸೆಟ್ಟು ಒಂದು ಇಂಪಾರ್ಟೆಂಟ್ ಎಕ್ಸಾಮ್ ಆಗಿರೋದ್ರಿಂದ ನೀವು ಅನಿವಾರ್ಯವಾಗಿ ಕೆಸೆಟನ್ನು ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ಅಂತಂದರೆ ನಿಮ್ಮ ಒಂದು ಆಪ್ಷನಲ್ ಸಬ್ಜೆಕ್ಟ್ನ ನೀವು ಹೆಂಗೆ ಓದ್ಕೊಳ್ತೀರಿ ಹಾಗೆಯೇ ಈ ಒಂದು ಪೇಪರನ್ನು ಕೂಡ ಚೆನ್ನಾಗಿ ಓದ್ಕೊಳ್ರಿ. ಇಲ್ಲಿ ಏನಂತಂದರೆ ತುಂಬ ಸರಳವಾಗಿ ನೀಡಿರ್ತಕ್ಕಂಥದ್ದು. ಓದಿದ್ರಿ ಅಂತಂದರೆ ಈ ಒಂದು PDF ನಿಮಗೆ ಈ ಒಂದು PDF ನಿಮಗೆ ಏನಾದರೂ ಬೇಕಾಗಿತ್ತು ಅಂತಂದರೆ ನೋಡಿ, ಈ ಸ್ಕ್ರೀನ್ನಲ್ಲಿ ಕಾಣ್ತಿರ್ತಕ್ಕಂಥ ನೋಡಿ PDF ಸಂಪರ್ಕಿಸಿ ಅಂತೇನಿದೆ, ಈ ಒಂದು ನಂಬರ್ಗೆ ನೀವು ವಾಟ್ಸಪ್ ಮಾಡಿ. ಅಂದರೆ ಕಾಲ್ ಮಾಡೋಕ್ಕೆ ಹೋಗ್ಬೇಡಿ, ವಾಟ್ಸಪ್ ಮೂಲಕ ಸಂಪರ್ಕವನ್ನು ಮಾಡಿ. ಇಲ್ಲಿ ನಂಬರ್ ಇದೆ, ನಿಮಗೆ ಕಾಣ್ತಿದೆ ಅಂತ ನಾನು ಭಾವಿಸಿದ್ದೀನಿ. ಈ ನಂಬರ್ಗೆ ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದ್ರಿ ಅಂತಂದರೆ ಖಂಡಿತವಾಗ್ಲೂ ನಿಮಗೆ PDFಗಳು ಸಿಗ್ತವೆ. ಸೊ ಚೆನ್ನಾಗಿ ನೀವು GK ಪೇಪರ್ನಲ್ಲಿ ಸ್ಕೋರ್ ಮಾಡಿಕೊಡ್ರಿ, ಜೊತೆಗೆ ನಿಮ್ಮ ಸಬ್ಜೆಕ್ಟ್ನಲ್ಲೂ ಕೂಡ ಸ್ಕೋರ್ ಮಾಡಿಕೊಡ್ರಿ. ಮುಂದೆ ಬರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ನೀವು ಎಲಿಜಿಬಲ್ ಆಗ್ರಿ. ಅಂದರೆ ಡಿಗ್ರಿ ಕಾಲೇಜ್ನಲ್ಲೂ ಕರೀತಾರೆ ಮತ್ತು ಯೂನಿವರ್ಸಿಟಿಗಳಲ್ಲೂ ಕೂಡ ಕರೀತಾರೆ. ಇಂಥ ಒಂದು ಹುದ್ದೆಗಳಿಂದ ವಂಚಿತರಾಗಬಾರ್ದು ಅಂತಂದರೆ ನೀವು ಕೆಸೆಟನ್ನು ಕ್ಲಿಯರ್ ಮಾಡಿಕೊಳ್ಳೇಬೇಕು. ಆ ಕಾರಣದಿಂದಾಗಿ ಚೆನ್ನಾಗಿ ಓದ್ರಿ. ಮತ್ತು ಕೆಸೆಟ್ಗೋಸ್ಕರ ಈ ಒಂದು PDF ಲಭ್ಯವಿದೆ.
ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನಿಮಗೆ ಬೇಕಾದಂಥ ಸಲಹೆ ಸೂಚನೆಗಳನ್ನು ಅಲ್ಲಿ ನೀಡ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.